ನನ್ನ ಎಲ್ಲ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶ್ರೀಪಲ್ಲವಿ. ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ. ಸಿನಿಮಾ ಮಾಡ್ತಿರೋದು ಪ್ರೊಡ್ಯೂಸರ್ನ ಮೆಚ್ಚೋದಕ್ಕೆ, ಪ್ರೊಡ್ಯೂಸರ್ನ ಮಗನ ಮೆಚ್ಚೋದಕ್ಕೆ. ನೂರಾರು ಫಿಲ್ಮ್ ಚೇಂಬರ್ಗಳಾಗಿದೆ. ನಮ್ಮ ಸಿನಿಮಾಗೋಸ್ಕರ ಏನಾದರೂ ಮಾಡ್ತಾ ಇದ್ದೀರಾ? ಚೇಂಬರ್ ಪ್ರೈಸ್ ಏನಿದೆ 1.25 ಲಕ್ಷದವರೆಗೂ ಆಗುತ್ತೆ. ನೀವು ಡೈರೆಕ್ಟರ್ ಫ್ಯಾಮಿಲಿ, ಪ್ರೊಡ್ಯೂಸರ್ ಫ್ಯಾಮಿಲಿ ಅಷ್ಟೇ ಕೂತ್ಕೊಂಡು ಸಿನಿಮಾ ನೋಡಬೇಕಾಗುತ್ತೆ. ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಮಾಡಕ್ಕೆ ಬಂದಿದ್ದೀರಾ, ಶೋಕಿ ಮಾಡಕ್ಕೆ ಬಂದಿದ್ದೀರಾ. ಈಗಿನ ಸಿನಿಮಾಗಳಲ್ಲಿ ಕೆಲವೊಬ್ರು ಎಂಟರ್ಟೈನ್ಮೆಂಟ್ನ ಅಷ್ಟು ಫಾಲೋ ಮಾಡ್ತಾ ಇಲ್ಲ. ಇವತ್ತು ನನ್ನ ಸಿನಿಮಾ ಪಯಣ ಈ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡೋದಕ್ಕೆ ಬಂದಿದ್ದೀನಿ. ಇವಾಗ ಪ್ರತಿಯೊಬ್ಬರು ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಮತ್ತು ಆಡಿಯನ್ಸ್ಗಳಲ್ಲೂ ಕೂಡ ತುಂಬ ವಿಷಯ ಕೇಳಿ ಬರ್ತಾ ಇರೋದ್ರಲ್ಲಿ ಈ ಒಂದು ವಿಷಯ ಮೇನ್ ಇಂಪಾರ್ಟೆಂಟ್ ಆಗಿದೆ. ಎಲ್ಲರೂ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಎಲ್ಲ ಡೈರೆಕ್ಟರ್ಗಳೆಲ್ಲ ಹೇಳ್ತಾರೆ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಿಲ್ಲ ಅನ್ನೋ ರೀಸನ್ನು ನಮ್ಮ ಆಡಿಯನ್ಸ್ಗಳಿಗೂ ಗೊತ್ತಿದೆ. ದೊಡ್ಡ ದೊಡ್ಡ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಟೆಕ್ನಿಷಿಯನ್ಸ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದೆ. ಹೇಳ್ಕೊಂಡ್ರು ಕೂಡ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಹುಡುಕೋದಕ್ಕೋಸ್ಕರನೇ ನಮ್ಮ ಶಿವಣ್ಣನ ಮನೆಯಲ್ಲಿ ಒಂದು ಮೀಟಿಂಗ್, ಒಂದು ಚರ್ಚೆನ ಆರಂಭಿಸಿದೆ. ಇದಕ್ಕೆ ಧ್ರುವ ಸರ್ಜಾ ಮತ್ತು ಗಣೇಶ್ ಸರು, ದುನಿಯಾ ವಿಜಯ್ ಸರು, ಹೀಗೆ ಅನೇಕ ಪ್ರೊಡ್ಯೂಸರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ಸು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಚರ್ಚೆಗೆ ಅವರು ಏನೇನೆಲ್ಲ ಮೀಟಿಂಗಲ್ಲಿ ಏನೇನು ಚರ್ಚೆ ಮಾಡ್ತಾರೆ, ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತಾ, ಸೊಲ್ಯೂಷನ್ ಹುಡುಕ್ತಾರಾ ಅನ್ನೋದನ್ನು ನಾವು ಅವ್ರ ಮುಖಾಂತರನೇ ತಿಳ್ಕೊಬೇಕಾಗುತ್ತೆ. ಈ ಒಂದು ವಿಚಾರನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಬಟ್ ಇದು ಒಂದು ವಿಷಯ ಹೌದು ಕೂಡ. ಇದ್ರ ಬಗ್ಗೆ ನಾವು ಈಗ ಡಿಸ್ಕಷನ್ ಮಾಡಿ. ನಮ್ಮದು ಹಳೆ ಕಾಲದಲ್ಲಿ ಹೇಗೆ ಅಂತಂದರೆ ಸಿನಿಮಾನ ಪ್ರತಿಯೊಬ್ಬರು ನೋಡ್ತಾ ಇದ್ರು. ಮಕ್ಕಳಿಂದ ಹಿಡಿದು ವಯಸ್ಸಾದವರು, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು. ಅಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಇರ್ತಿತ್ತು, ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಇರ್ತಿತ್ತು. ಸೊ ಅದಕ್ಕೆ ಜನಗಳು ಅಷ್ಟೇ ಇಷ್ಟಪಡ್ತಾ ಇದ್ರು, ಜನಗಳು ಅಷ್ಟೇ ಬರ್ತಾ ಇದ್ರು. ಬಟ್ ಈಗಿನ ಸಿನಿಮಾಗಳಲ್ಲಿ ಕೆಲವೊಬ್ಬರು ಎಂಟರ್ಟೈನ್ಮೆಂಟ್ನ ಅಷ್ಟು ಫಾಲೋ ಮಾಡ್ತಾ ಇಲ್ಲ. ಮತ್ತು ಇನ್ನೂ ಕೆಲವು ಡೈರೆಕ್ಟರ್ಗಳು ಹೇಗೆ ಮಾಡ್ತಿದ್ದಾರೆ ಅಂದರೆ ಜನಗಳಿಗೋಸ್ಕರ ಸಿನಿಮಾ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ. ಮೊದಲಾಗಿದ್ದಿದ್ರೆ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ, ಜನಗಳಿಗೆ ವ್ಯಾಲ್ಯೂ ಕೊಡ್ತಾ ಇದ್ರು, ಜನಗಳಿಗೋಸ್ಕರ ಸಿನಿಮಾನ ಮಾಡ್ತಾ ಇದ್ರು. ನಾನು ಮೊನ್ನೆ ಒಂದು ರೀಸೆಂಟಾಗಿ ಒಂದು ಸಿನಿಮಾ ನೋಡಿದೆ. ದೊಡ್ಡ ಡೈರೆಕ್ಟ್ರೇ ಮಾಡಿರೋದು. ಅವರು ಮಾಡಿರೋ ಅಷ್ಟು ಸಿನಿಮಾಗಳು ಕೂಡ ಕೆಲವೊಂದು ಸಿನಿಮಾಗಳು ಹಿಟ್ಟಾಗಿದೆ. ಬಟ್ ನನಗೆ ಮೊನ್ನೆ ನೋಡಿದ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದು ಏನು ಅಂದರೆ, ಆ ಡೈರೆಕ್ಟರ್ ಏನಿದ್ದಾರೆ ಅವರು ಜನಗಳಿಗೋಸ್ಕರ ಸಿನಿಮಾ ಮಾಡ್ದಂಗೆ ಸೀರಿಯಸ್ಲಿ ಸಿನಿಮಾ ನೋಡಿದಾಗ ನನಗೆ ಹಾಗೆ ಅನ್ನಿಸ್ಲಿಲ್ಲ. ಯಾಕೆ ಅಂತ ಅಂದರೆ ಆ ಸಿನಿಮಾ ನೋಡಿದ್ರೆ ನಿಮಗೂ ಹಾಗೆ ಅನ್ಸುತ್ತೆ. ಈಗಿನ ಕೆಲ ಡೈರೆಕ್ಟರ್ಗಳು ಹೇಗೆ ಅಂದರೆ ಸಿನಿಮಾ ಮಾಡ್ತಿರೋದು ಪ್ರೊಡ್ಯೂಸರ್ನ ಮೆಚ್ಚೋದಕ್ಕೆ, ಪ್ರೊಡ್ಯೂಸರ್ನ ಮಗನ ಮೆಚ್ಚೋದಕ್ಕೆ. ನಿಮ್ಮನ್ನೆಲ್ಲ ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳ್ತೀನಿ. ಸರ್, ನಾವು ಸಿನಿಮಾ ಮಾಡೋದು ಜನಗಳಿಗೆ ಬಂದು ನೋಡಬೇಕು, ಜನಗಳಿಗೆ ಏನಾದ್ರು ಒಂದು ಮೆಸೇಜ್ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಸಿನಿಮಾ ಮಾಡ್ತೀವಿ. ಸೊ ನೀವು ಜನಗಳಿಗೋಸ್ಕರ ಸಿನಿಮಾ ಮಾಡಿ, ಅದನ್ನೇ ಬಿಟ್ಟು ಪ್ರೊಡ್ಯೂಸರ್ ಮಗನ ಮೆಚ್ಚೋದಕ್ಕೆ ನೀವು ಸಿನಿಮಾ ಮಾಡಿದರೆ ನೀವು ಡೈರೆಕ್ಟರ್ ಫ್ಯಾಮಿಲಿ, ಪ್ರೊಡ್ಯೂಸರ್ ಫ್ಯಾಮಿಲಿ ಅಷ್ಟೇ ಕೂತ್ಕೊಂಡು ಸಿನಿಮಾ ನೋಡಬೇಕಾಗುತ್ತೆ. ಇಲ್ಲಿ ತಪ್ಪು ನಮ್ಮದು ನಿಮ್ಮದು ಇಟ್ಕೊಂಡು ಜನಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿಲ್ಲ ಅಂತ ಜನಗಳನ್ನ ದೂರೋದು ತುಂಬ ರಾಂಗ್ ಇದೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಮ್ಮ ಫಿಲ್ಮ್ ಚೇಂಬರ್, ನಮ್ಮದು ಫಸ್ಟ್ ಫಿಲ್ಮ್ ಚೇಂಬರ್ ಏನಿದೆ, ಅವರು ಒಂದು ಇಂಟರ್ವ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರೆ ನೂರಾರು ಫಿಲ್ಮ್ ಚೇಂಬರ್ಗಳಾಗಿದೆ, ಆಗೋದಕ್ಕೆ ನೀವು ಅವಕಾಶ ಯಾಕೆ ಕೊಟ್ರಿ? ಫಿಲ್ಮ್ ಚೇಂಬರ್ ಅದನ್ನು ಸ್ಟಾರ್ಟ್ ಮಾಡುವಾಗಲೇ ನೀವು ಅದಕ್ಕೆ ಕಡಿವಾಣ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಬೇರೆ ಸೊಲ್ಯೂಷನ್ಗಳನ್ನ ನೀವು ಹುಡುಕೊಂಡಿದ್ದರೆ ಇವತ್ತು ಬೆಂಗಳೂರಲ್ಲಿ 5-6 ಫಿಲ್ಮ್ ಚೇಂಬರ್ ಹಾಕ್ತಾ ಇರಲಿಲ್ಲ, ಹೌದಲ್ವ? ಮತ್ತು ಫಸ್ಟ್ ಚೇಂಬರ್ಗೆ ಇಲ್ಲ ಅಂತ ಅಂದ್ರೂ ಅದ್ರದ್ದು ಪ್ರೈಸ್, ಚೇಂಬರ್ ಪ್ರೈಸ್ ಏನಿದೆ 1.25 ಲಕ್ಷದವರೆಗೂ ಆಗುತ್ತೆ. ಪ್ರೊಡ್ಯೂಸರ್ ಕಾಸ್ಟ್ ಒಂದು 50 ಅಬೌವ್ ಇರುತ್ತೆ. ಬರೀ ಬ್ಯಾನರ್ ರಿಜಿಸ್ಟ್ರೇಷನ್ಗೆ 50 ಅಬೌವ್. ಒಂದು ತಿಂಗಳಿಗೆ ಒಂದು ಸಿನಿಮಾ ಅಂತ ಅಂದ್ರೂ 12 ತಿಂಗಳಿಗೆ 12 ಲಕ್ಷ ಆಯಿತು. ಏನಾಗ್ತಿದೆ ಅಮೌಂಟ್ ಎಲ್ಲ ಏನಾಗ್ತಿದೆ ನಾನು ಕ್ವಶನ್ ಮಾಡಲ್ಲ, ಕೇಳೋದು ಇಲ್ಲ, ಅದು ಬೇಡ. ಅಟ್ಲೀಸ್ಟ್ ಆ ದುಡ್ಡಲ್ಲಿ ನಮ್ಮ ಸಿನಿಮಾಗೋಸ್ಕರ ಏನಾದರೂ ಮಾಡ್ತಾ ಇದ್ದೀರಾ? ನಮ್ಮಂಥ ಯೂಟ್ಯೂಬರ್ಸ್ ಕುತ್ಕೊಂಡು ಏನಾದರೂ ಸಿನಿಮಾ ಬಗ್ಗೆ ಅಥವಾ ಯಾರ್ಯಾರ ಬಗ್ಗೆ ಮಾತಾಡಿದರೆ ನಿಮಗೆ ಬೇಜಾರಾಗುತ್ತೆ, ಹೌದಲ್ವಾ? ಸೊ ನಾವು ಯಾರು ಮಾತಾಡೋದು ಬೇಡ ಅಂತ ಅಂದರೆ ಆ ದುಡ್ಡಿನಿಂದ ಸಿನಿಮಾಗೋಸ್ಕರ ನೀವೇ ಏನಾದರೂ ಮಾಡಿ. ನೀವೇ ಒಂದೆರಡು ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡಿ, ಸಿನಿಮಾ ಅಪ್ಡೇಟ್ಸ್ಗಳನ್ನ ನೀವು ಕೊಡ್ತಾ ಇರಿ. ಇಲ್ಲ ಅಂದರೆ ಒಂದು ವರ್ಷಕ್ಕೆ 300-400 ಸಿನಿಮಾ ನಿಮ್ಮ ಚೇಂಬರ್ಗಳಲ್ಲಿ ರಿಜಿಸ್ಟರ್ ಆಗುತ್ತೆ ತಾನೇ. ಆ ದುಡ್ಡಲ್ಲೇ ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡಿ, ಅದಕ್ಕೆಂತ ಒಂದೆರಡು ಗಾಡಿಗಳನ್ನ ಇಟ್ರಿ, ಡಿಸ್ಟ್ರಿಬ್ಯೂಟರ್ಗಳನ್ನ ಕೂಡ ನಿಮ್ಮ ಕಡೆಯಿಂದನೇ ಕೊಟ್ರಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾ ಓಡ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇದೇ ಕರ್ನಾಟಕದಲ್ಲಿ ತೆಲುಗು, ತಮಿಳು, ಬೇರೆ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗೇ ಓಡ್ತಾ ಇದೆ, ತುಂಬ ಚೆನ್ನಾಗೇ ದುಡ್ಡು ಮಾಡ್ತಿದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ? ಕರ್ನಾಟಕದಲ್ಲಿ ನಮ್ಮಲ್ಲಿ ಇರುವಂಥ ಫೆಸಿಲಿಟೀಸು ಅವರಲ್ಲಿ ಎಕ್ಸ್ಟ್ರಾನೇ ಇದೆ. ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಮತ್ತು ಥಿಯೇಟ್ರುಗಳು ಮುಚ್ಚಿ ಹೋಗ್ತಾ ಇದೆ. ಇದ್ರ ಬಗ್ಗೆ
ಯಾರಾದರೂ ಸ್ವಲ್ಪ ಆದರೂ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನಾನು ಇದನ್ನು ಸುಮ್ಮನೆ ಹೇಳ್ತಾ ಇದ್ದೀನಿ, ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಪರ್ಸ್ನಲ್ ಆಗಿ ತೊಗೋಬೇಡಿ. ಇಲ್ಲ ಅಂದರೂ ನಮ್ಮ ಸ್ಟಾರ್ ನಟರಿಗೆ ಕೋಟಿಗಂತ ದುಡ್ಡು ಬರ್ತಾ ಇದೆ. ನೀವು ದುಡಿತಾ ಇರೋದು ಸಿನಿಮಾದಿಂದ ಅಂದಮೇಲೆ ಅಟ್ಲೀಸ್ಟ್ ನಿಮಗೆ ಬರೋ ಒಂದು ಪೇಮೆಂಟಲ್ಲಿ ಒಂದು 20% ಅಷ್ಟು ದುಡ್ಡನ್ನ ನಮ್ಮ ಸಿನಿಮಾಗೋಸ್ಕರ ಖರ್ಚು ಮಾಡಿ ನೀವು ಬೇರೆ ಸ್ಟೇಟ್ ನಟರನ್ನ ನೋಡ್ಬೋದು. ಅವ್ರು ಹೇಗೆ ಅಂತ ಅಂದರೆ ಅವರ ಹೆಸರಲ್ಲಿ ಅವ್ರು ಓನ್ ಆಗಿ ಒಂದು 20ರಿಂದ ಒಂದು 30 ಬೇಡ, ಅಟ್ಲೀಸ್ಟ್ ಒಂದು 10 ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅವರ 10 ಥಿಯೇಟರ್ಗಳಲ್ಲಿ ಅವ್ರದ್ದೇ ಸಿನಿಮಾಗಳನ್ನ ರಿಲೀಸ್ ಮಾಡ್ಕೊಳ್ತಾರೆ, ಬೇರೆಯವ್ರ ಸಿನಿಮಾನೂ ರಿಲೀಸ್ ಮಾಡ್ತಾರೆ. ಇದರಿಂದ ಅವ್ರಿಗೂ ಪ್ರಾಫಿಟ್ ಇದೆ, ನಮ್ಮ ಜನಗಳಿಗೂ ಕೂಡ ಎಂಟರ್ಟೈನ್ಮೆಂಟ್ ಇದೆ. ಬಟ್ ನಮ್ಮ ನಾಡಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ, ಥಿಯೇಟರ್ಸ್ಗಳೆಲ್ಲ ಮುಚ್ತಾ ಇದ್ದಾರೆ. ಸೊ ಈ ಥರ ಇರುವಾಗ ನಮ್ಮ ಸ್ಟಾರ್ ನಟರಿಗೆ ಕೋಟಿ ಬರೋದಾದ್ರೂ ಅಟ್ಲೀಸ್ಟ್ ಒಂದು 10% ಖರ್ಚು ಮಾಡಿ ನೀವು ಒಂದು ಸ್ವಂತವಾಗಿ ಒಂದು 5-10 ಸರ್ ಅಲ್ಲಿ 20-30 ಥಿಯೇಟರ್ಗಳನ್ನ ತೊಗೊಂಡಿದ್ದಾರೆ, ಓಪನ್ ಮಾಡಿದ್ದಾರೆ. ನೀವು ಅಟ್ಲೀಸ್ಟ್ ಒಂದು 5-10 ಥಿಯೇಟರ್ಗಳನ್ನ ತೊಗೊಳ್ಳಿ. ಮತ್ತು ನಮ್ಮ ಕರ್ನಾಟಕದಲ್ಲಿ ಸಿಟಿ ಎಷ್ಟಿದೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಹಳ್ಳಿ ಇದೆ. ಹಳ್ಳಿಯಿಂದ ಹೆಣ್ಮಕ್ಳು ಬಂದು ಸಿನಿಮಾ ನೋಡೋದಕ್ಕಾಗುತ್ತೆ ಸರ್. ಒಂದೊಂದು ತಾಲೂಕಲ್ಲಿ 1-2 ಥಿಯೇಟರ್ಗಳಿದ್ದಾವೆ. ಈ ತಾಲೂಕು ಲೆವೆಲ್ಗೆ ನಮ್ಮ ಹಳ್ಳಿ ಜನಗಳು ಬಂದು ಸಿನಿಮಾ ನೋಡೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಅದು ಅಲ್ಲದೆ ಟಿಕೆಟ್ ರೇಟ್ ಕೂಡ ದುಪ್ಪಟ್ಟಿದೆ. ಆ ದುಪ್ಪಟ್ಟನ್ನ ಕಟ್ಟಿಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಅಂತಹ ನಮ್ಮ ಹಳ್ಳಿ ಜನಗಳು ಯಾರೂ ಇಲ್ಲ. ಒಬ್ಬರು ಬಂದು ಥಿಯೇಟರ್ ಸಿನಿಮಾ ಏನು ನೋಡ್ತಾರೆ ಅದು ಅವ್ರಿಗೆ ಒಂದು ದಿನದ ಕೂಲಿ ಆಗಿರೋದ್ರಿಂದ ಸೊ ಅವ್ರು ಬಂದು ನೋಡೋಕ್ಕಾಗಲ್ಲ. ಥಿಯೇಟ್ರದ್ದು ಏನು ಅದು ಟಿಕೆಟ್ ರೇಟ್ ಇದೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ. ತಾಲೂಕು ಲೆವೆಲ್ಗೆ ನೀವು ಥಿಯೇಟರ್ನ ಇಟ್ಟರೆ ಸೀರಿಯಸ್ಲಿ ಯಾರೂ ಬಂದು ನೋಡೋದಿಲ್ಲ. ಒಂದು ಹೋಬಳಿ ಲೆವೆಲ್ಗಿಟ್ರಿ, ಒಂದು ಹಳ್ಳಿಗಿಟ್ರಿ, ನೀವು ಒಂದು ಹಳ್ಳಿಗೆ ಒಂದು ಥಿಯೇಟ್ರು, ಒಂದು ಹೋಬಳಿ ಲೆಕ್ಕಕ್ಕೆ ಒಂದು 2-3 ಥಿಯೇಟ್ರು ಅಂತ ಇಟ್ಟಿದ್ರೆ ಅಲ್ಲಿ ಇರೋವಂಥ 22-25 ಹಳ್ಳಿಗಳು ಏನಿದೆ ಅದು ಅವರಷ್ಟು ಜನ ಬಂದು ಕೂಡ ನೋಡ್ತಾರೆ. ಈಗ ಒಂದು ತಾಲೂಕು ಲೆವೆಲ್ಗೆ ಬಂದು ಹಳ್ಳಿ ಹೆಣ್ಮಕ್ಳು ಇರ್ಬೋದು ಅಥವಾ ವಯಸ್ಸಾದವ್ರು ಇರ್ಬೋದು, ಅವರೆಲ್ಲ ಬಂದು ಸಿನಿಮಾ ನೋಡಬೇಕು ಅಂತಂದರೆ ಮನೆಗಳಲ್ಲೇ ಕಳಿಸೋದಿಲ್ಲ. ಬಿಕಾಸ್ ಅದು ಸಿಚುವೇಶನ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಸೊ ಈ ಥರ ಇರುವಾಗ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸೋದು ನಿಮ್ಮದೇ ಕರ್ತವ್ಯ ಸರ್. ಇದಿಷ್ಟು ವಿಚಾರ. ಇದನ್ನ ಒಂದು ಸಲ ನೀವೇ ಕೂತ್ಕೊಂಡು ಯೋಚನೆ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ. ಮತ್ತು ಎಲ್ಲ ಸ್ಟಾರ್ ನಟರು ಏನು ಮಾಡ್ತಿದ್ದೀರಾ ಅಂದರೆ ನಾನು ಕೋಟಿ ಬಿಟ್ಟು ಕೆಳಗಡೆ ಇಳಿಯಲ್ಲ ಸರ್. ನೀವು ಕೋಟಿಲೇ ಇರಿ, ಬಿಕಾಸ್ ನೀವು ಆ ಲೆವೆಲ್ ಇವಾಗ ಬೆಳೆದಿದ್ದೀರಾ. ಸೊ ನೀವು ಕೋಟಿ ಗಂಟೆನೇ ಸಿನಿಮಾ ಮಾಡ್ತೀರಾ. ಕೋಟಿ ಸಿನಿಮಾನೂ ಅಟ್ಲೀಸ್ಟ್ ವರ್ಷಕ್ಕೆ 1-2 ಸಿನಿಮಾ ಮಾಡಿ. ಕೋಟಿ ಸಿನಿಮಾನೇ ಮಾಡಿ, ನಮ್ಗೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. 1-2 ಸಿನಿಮಾ ಮಾಡಿ. ಆವಾಗ ಥಿಯೇಟರ್ಗಳು ಜಾಸ್ತಿ ಆಯ್ತಾರೆ, ಜನಗಳು ಬರೋದಕ್ಕೆ ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಹೊಸ ನಿರ್ದೇಶಕರಿಗೆ ಹೇಳೋದು, ಸಿನಿಮಾನ ಜನರನ್ನ ಮೆಚ್ಚೋದಕ್ಕೆ ಮಾಡಿ. ಯಾರೋ ಒಬ್ಬ ಪ್ರೊಡ್ಯೂಸರ್ ಬರ್ತಾರೆ, ಸಿನಿಮಾಗೆ ದುಡ್ಡು ಹಾಕ್ತಾರೆ ಅಂದ್ಬಿಟ್ಟು ಪ್ರೊಡ್ಯೂಸರ್ನ ಮೆಚ್ಚೋದಕ್ಕೆ ನೀವು ಸಿನಿಮಾ ಮಾಡಿದರೆ ಸಿನಿಮಾದಿಂದ ನಿಮಗೆ ಪ್ರಾಫಿಟು ಬರೋದಿಲ್ಲ, ನೀವು ಗೆಲ್ಲೋದು ಇಲ್ಲ. ಮತ್ತು ಪ್ರೊಡ್ಯೂಸರ್ಸ್ಗಳಿಗೆ ಹೇಳೋದು, ನನ್ನ ಮಗ ಹೀರೋ ಆಗಬೇಕು, ನನ್ನ ಮಗಳು ಹೀರೋಯಿನ್ ಆಗಬೇಕು, ನನಗೆ ಇದೇ ಥರನೇ ಸಿನಿಮಾ ಬೇಕು, ನಾನು ಇಷ್ಟೇ ದುಡ್ಡು ಕೊಡೋದು, ನನಗೆ ಇಷ್ಟೇ ಜನ ಹೀರೋಯಿನ್ಸ್ಗಳು ಬೇಕು ಸಿನಿಮಾಗೆ. ನೀವು ಸಿನಿಮಾ ಮಾಡೋಕ್ಕೆ ಬಂದಿದ್ದೀರಾ, ಶೋಕಿ ಮಾಡೋದಕ್ಕೆ ಬಂದಿದ್ದೀರಾ. ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ 2 ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಂಡು ಬಂದು ಸಿನಿಮಾ ಮಾಡೋಕ್ಕೆ ಬಂದಿದ್ದೀರಾ, ಶೋಕಿ ಮಾಡೋಕ್ಕೆ ಬಂದಿದ್ದೀರಾ. ಶೋಕಿ ಮಾಡೋದಿದ್ರೆ ಸಿನಿಮಾ ಅನ್ನೋದನ್ನ ಚಾಯ್ಸ್ ಮಾಡ್ಕೋಬೇಡಿ. ಸಿನಿಮಾ ಮಾಡಬೇಕು ಅಂದರೆ ಮಾತ್ರ ಸಿನಿಮಾನ ಚಾಯ್ಸ್ ಮಾಡ್ಕೊಳ್ಳಿ. ನನಗೆ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ, ನಿಮಗೆ ಅದು ನಿಜವಾಗ್ಲೂ ಅರ್ಥ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ಸಿನಿಮಾ ರೀತಿ ಮಾತ್ರ ಮಾಡಿ. ಮತ್ತು ಇನ್ನೂ ಕೆಲವು ನಿರ್ದೇಶಕರು, ನಿರ್ಮಾಪಕರು ಮಾಡ್ತಿರೋ ಕೆಲಸ ಏನು ಅಂತಂದರೆ, ನೀವು ಶೂಟಿಂಗ್ ಮಾಡ್ತೀರಾ, ನಾನು ನಿಮ್ಗೆ ಇಷ್ಟು ಕೋಟಿ ಕೊಡ್ತೀನಿ, ನೀವು ರಿಲೀಸ್ ಮಾಡ್ತೀರಾ, ಪ್ರಮೋಷನ್ ಮಾಡ್ತೀರಾ, ಇಷ್ಟು ಕೋಟಿ ಕೊಡ್ತೀನಿ. ಸರ್ ಕೋಟಿ ಬೇಡ, ಪೇಪರ್ ವರ್ಕಿಗೆ ಲಕ್ಷಗಳನ್ನ ಕೊಡಿ. ನೀವಿಲ್ಲಿ ಪೇಪರ್ ವರ್ಕೇ ಸರಿಯಾಗಿ ಮಾಡಿಲ್ಲ ಅಂಥದ್ರಲ್ಲಿ ಒಬ್ಬ ಪ್ರೊಡ್ಯೂಸರ್ನ ಮೆಚ್ಚೋದಕ್ಕೆ ನೀವು, ನಾನು ಸರ್ ಇಷ್ಟು ಡುಯೆಟ್ಗಳನ್ನ ತುಂಬಿಸಿದ್ದೀನಿ, ಇಷ್ಟು ಸಾಂಗ್ಸ್ಗಳಿದ್ದಾವೆ, ಈ ಥರ ಕಾಸ್ಟ್ಯೂಮ್ಸ್ ಇದೆ, ಈ ಥರ ಆರ್ಟಿಸ್ಟ್ಗಳಿದ್ದಾರೆ. ಸರ್ ಎಲ್ಲರೂ ನೀವು ನಮ್ಮ ಸಿನಿಮಾದವರು ಅರ್ಥ ಮಾಡ್ಕೋಬೇಕು. ಆರ್ಟಿಸ್ಟ್ಗಳು ಯಾರೇ ಇರಲಿ, ಕತೆ ಚೆನ್ನಾಗಿಲ್ಲ ಅಂತಂದರೆ ಯಾವ ಆಡಿಯನ್ಸು ಒಪ್ಪೋದಿಲ್ಲ. ಆಡಿಯನ್ಸ್ ಯಾರು ಮೂರ್ಖರಲ್ಲ. ಕತೆ ಚೆನ್ನಾಗಿರಬೇಕು ಅಂತ ಅಂದರೆ ಸ್ಕ್ರಿಪ್ಟ್ ವರ್ಕಿಗೆ ಟೈಮ್ ಕೊಡಬೇಕು. ನೀವು ಪ್ರಮೋಷನ್ಗೆ ಮತ್ತು ಶೂಟಿಂಗ್ ಸೆಟ್ಟಿಗೆ ಏನು ದುಡ್ಡು ಖರ್ಚನ್ನ ಮಾಡ್ತೀರಾ, ಆ ದುಡ್ಡು ಖರ್ಚಲ್ಲಿ ಅಟ್ಲೀಸ್ಟ್ ಒಂದು 10% ನೀವು ಪ್ರೀ ಪ್ರೊಡಕ್ಷನ್ಗೆ ಏನು ಸ್ಕ್ರಿಪ್ಟ್ ವರ್ಕ್ ಇದೆಯೋ ಅದಕ್ಕೆ ಕೊಡ್ತು ಅಂತಂದರೆ 1 ಸಲ ಅಲ್ಲ, 2 ಸಲ ಅಲ್ಲ, 5 ಸಲ ಬರೀರಿ ಬಿಡಿ ಸ್ಕ್ರಿಪ್ಟು. ಒಂದು ಮನೆ ಕಟ್ಟುವಾಗ ತಳಪಾಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಸ್ಕ್ರಿಪ್ಟ್ ವರ್ಕು, ಪ್ರೀ ಪ್ರೊಡಕ್ಷನ್ ವರ್ಕು. ಇದಕ್ಕೆ ನೀವು ಟೈಮ್ ಕೊಟ್ಟು, ಇದಕ್ಕೆ ನೀವು ವ್ಯಾಲ್ಯೂ ಕೊಟ್ಟರೆ ಸಿನಿಮಾ ಅಲ್ಟಿಮೇಟಾಗಿ ಬಿಡೋದು. ನೀವು ಇದಕ್ಕೆ ಟೈಮ್ ಕೊಡದೇನೆ ಯಾರ್ದೋ ಒಬ್ಬರು ಒತ್ತಾಯಕ್ಕೆ ಅಥವಾ ನಮ್ಗೆ ಈ ಆರ್ಟಿಸ್ಟು ಡೇಟ್ ಸಿಗ್ತಾರೆ ಬೇರೆ ಆರ್ಟಿಸ್ಟ್ಗಳನ್ನ ತಗೊಳ್ಳಿ. ಸಿನಿಮಾ ಒಂದು ಲೆವೆಲ್ಗೆ ಹೋಗ್ತಾ ಇರುತ್ತೆ. ಆ ಸಿನಿಮಾದಲ್ಲಿ ಎವ್ರಿ ಡುಯೆಟ್ ಸಾಂಗ್ಗಳನ್ನ ಹಾಕ್ತೀರಾ. ನಾನು ಹಾಕ್ಬೇಡಿ ಅಂತ ಹೇಳಲ್ಲ, ಹಾಕಿ. ದುಡ್ಡು ಖರ್ಚು ಆಗ್ತಾ ಇದೆ ಅಂತ ಅಂದಾಗ ಸ್ವಲ್ಪ ನೋಡ್ಕೊಂಡು ಹಾಕಿ. ನೀವು ಅಲ್ಲೆಲ್ಲೋ ವೇಸ್ಟ್ ಮಾಡೋ ದುಡ್ಡನ್ನ ಇನ್ನೊಂದು ಪ್ರಮೋಷನ್ಗೆ ಯೂಸ್ ಮಾಡ್ಕೊಳ್ಳಿ. ಟೆಕ್ನಿಷಿಯನ್ಸ್ಗೆ ಪೇಮೆಂಟ್ ಕೊಡಿ, ಚೆನ್ನಾಗಿ ಸಿನಿಮಾ ಮಾಡ್ತಾರೆ. ಕೆಲವೊಬ್ರು ಹೊಸ ನಿರ್ಮಾಪಕರು, ಈ ನಿರ್ದೇಶಕರು ಏನು ಮಾಡ್ತೀರಾ ಅಂತಂದರೆ ತನ್ನ ನಿರ್ಮಾಪಕರಿಂದ ದುಡ್ಡು ತಿಂದು ತನ್ನ ಜೇಬನ್ನ ತುಂಬಿಕೊಳ್ತಾ ಇದ್ದೀರ ಹೊರತು ಸಿನಿಮಾ ರೀತಿ ಮಾಡ್ತಾ ಇಲ್ಲ.
ಅದೇ ಸಿನಿಮಾದಲ್ಲಿ ಬರುವಂಥ ಟೆಕ್ನಿಷಿಯನ್ಸ್ಗಳಿಗೆ ನೀವು ಪೇಮೆಂಟ್ ಕೊಟ್ರಿ, ಪ್ರೀತಿಯಿಂದ ಸಿನಿಮಾ ಮಾಡ್ತಾರೆ. ಇವತ್ತಿನ ಎಪಿಸೋಡ್ ಏನಿತ್ತು ನನ್ನ ಸಿನಿಮಾ ಪಯಣದಲ್ಲಿ, ನಾನು ಇಲ್ಲಿವರೆಗೂ ಒಂದು 10 to 15 ಮಿನಿಟ್ಸ್ ಮಾತಾಡಿರ್ಬೋದು. ಬಟ್ ವಿಚಾರ ಬಂದು ಇಷ್ಟೇ, ಸಿಂಪಲ್ಲಾಗಿ 4 ವರ್ಡಲ್ಲಿ ಹೇಳಿಬಿಡ್ತೀನಿ. ನಮ್ಮ ಫಿಲ್ಮ್ ಚೇಂಬರ್ ಏನಿದೆ, ವರ್ಷಕ್ಕೆ 12 ತಿಂಗಳು ಇಲ್ಲ ಅಂದರೂ 12 ಲಕ್ಷ. ಈ 12 ಲಕ್ಷದಲ್ಲಿ ನೀವು ನಿಮ್ಮ ಚೇಂಬರಲ್ಲಿ ಕೆಲಸ ಮಾಡೋರು ಅಟ್ಲೀಸ್ಟ್ ಒಂದು 4 ಜನ ಅಂತಂದ್ರೆ ಒಂದು 40 ಸಾವಿರ ಥರ ನೀವು ಮಂತ್ಲಿ 40 ಸಾವಿರ ಅಂತಂದ್ರೆ 12 ತಿಂಗಳಿಗೆ ಇನ್ನು ಮಿಕ್ಕಿದ್ದು ನಿಮ್ಗೆ ಎಷ್ಟು ಉಳ್ಕೊಳ್ಳುತ್ತೆ ಆ ಅಮೌಂಟಲ್ಲಿ. ಫಿಲಮ್ ಚೇಂಬರ್ಗೆ ಇಲ್ಲ ಅಂತ ಅಂದರೂ ಇಯರ್ಗೆ ಒಂದು 300 to 400 ಸಿನಿಮಾಗಳು ಫಿಲಮ್ ಚೇಂಬರಲ್ಲಿ ಹಾಕ್ತಾಯಿದೆ. ಈ ಸಿನಿಮಾಗಳು ಏನಾಗ್ತಿದೆಯೋ ಅವ್ರುಗಳಿಗೆ ನೀವೇ ಆಫರ್ಗಳನ್ನ ಕೊಡ್ರಿ. ಒಂದೆರಡು ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡ್ಕೊಳ್ಳಿ, ಒಂದೆರಡು ಗಾಡಿಗಳನ್ನ ತೊಗೊಳ್ಳಿ, ಪ್ರಮೋಷನ್ಸ್ ನೀವೇ ಮಾಡಿ, ಅಪ್ಡೇಟ್ಸ್ ಕೊಡಿ ಸಿನಿಮಾದು. ನಾರ್ಮಲ್ ನಮ್ಮಂಥ ಯೂಟ್ಯೂಬರ್ಸು ಏನು ಫಿಲಮ್ ಅಪ್ಡೇಟ್ಸ್ಗಳನ್ನ ಕೊಡ್ತೀವೋ ಈ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗ್ತಿಲ್ಲ, ಯೂಟ್ಯೂಬರ್ಸ್ಗಳೇನೆ ಹಾಳು ಮಾಡ್ತಾ ಇದ್ದಾರೆ, ಈ ಥರ ಒಂದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗಿದೆಯಲ್ಲ. ಸೊ ನೀವುಗಳೇ ಒಂದು 2 ಯೂಟ್ಯೂಬ್ ಚಾನಲ್ನ ಬೆಳೆಸಿ, ನೀವುಗಳೇ 2 ಯೂಟ್ಯೂಬ್ ಚಾನಲ್ಗಳನ್ನ ತೊಗೊಳ್ಳಿ, ಸಿನಿಮಾ ಅಪ್ಡೇಟ್ಸ್ಗಳನ್ನ ನೀವೇ ಕೊಡಿ. ಇದು ಒಂದು ಪಾಯಿಂಟ್. ಮತ್ತು ಜನ ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಪಾಯಿಂಟ್ಸ್ಗಳನ್ನ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇರೋದು. ಮತ್ತು ನಮ್ಮ ಸ್ಟಾರ್ ನಟರು 20 ಕೋಟಿ 30 ಕೋಟಿ 10 ಕೋಟಿ 5 ಕೋಟಿ ನಿಮ್ಮ ಪೇಮೆಂಟ್ಗಳಿದೆ. ಒಬ್ಬೊಬ್ಬ ಸ್ಟಾರ್ ಇಲ್ಲ ಅಂತಂದ್ರು ನಮ್ಮ ಸಿನಿಮಾದಲ್ಲಿ ನಮ್ಮ ಸ್ಟಾರ್ ನಟರು ಅಂದರೆ ಒಂದು 15 ಜನ ಇದ್ದೀರಾ ಅಂದ್ಕೊಳ್ಳಿ. ನೀವು ಕೋಟಿ ತೊಗೊಳ್ತೀರಾ, ಅದರಲ್ಲಿ 10% ಖರ್ಚು ಮಾಡಿ ನೀವೇ ಓನಾಗಿ ಥಿಯೇಟ್ರ್ಗಳನ್ನ ಪರ್ಚೇಸ್ ಮಾಡಿ, ನೀವೇ ಓನಾಗಿ ಥಿಯೇಟ್ರ್ಗಳನ್ನ ಕಟ್ಟಿಸಿ. ಇವಾಗ ಏನು ಟಿಕೆಟ್ ದರ ದುಪ್ಪಟ್ಟಿದೆಯೋ ಅದನ್ನು ಅಟ್ಲೀಸ್ಟ್ 50%ಗೆ ಕೆಳಗಡೆ ಇಳಿಸಿ. ನಿಮ್ಮದು ಕೋಟಿಗಂಟ ಸಿನಿಮಾ ಬಂತು ಅಂತ ಅಂದಾಗ ಅದೇ ಟಿಕೆಟ್ ದರನ ಸ್ವಲ್ಪ ಜಾಸ್ತಿ ಮಾಡಿ. ನಾರ್ಮಲ್ ಸಿನಿಮಾ ಅಂತ ಬಂದಾಗ ಟಿಕೆಟ್ ದರನ ಕಡಿಮೆ ಮಾಡಿ. ನಮ್ಮ ಹಳ್ಳಿ ಜನ ಬಂದು ಸಿನಿಮಾನ ತಾಲೂಕು ಲೆವೆಲಲ್ಲೆಲ್ಲ ಥಿಯೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋದಕ್ಕೆ ಆಗಲ್ಲ. ಅಂಥವ್ರಿಗೆ ವ್ಯವಸ್ಥೆ ಆಗೋ ಥರ ಒಂದು ಹಳ್ಳಿಗಳಲ್ಲಿ ಒಂದು ಹೋಬಳಿಗಳಲ್ಲಿ ನಿಮ್ಮದೇ ಆದ ಥಿಯೇಟ್ರ್ಗಳನ್ನು ನೀವು ಓನಾಗಿ ಕಟ್ಟಿಸ್ಬೋದು. ಈ ಬೆನಿಫಿಟ್ಸ್ಗಳನ್ನ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ, ಜನಗಳು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ. ಈ ಎಲ್ಲ ಏನಿದೆ ಇದು ತೆಲುಗು ತಮಿಳು ಬೇರೆ ಭಾಷೆಗಳಲ್ಲೆಲ್ಲ ಸ್ಟಾರ್ ನಟರೆಲ್ಲ ಮಾಡ್ತಾ ಇರೋದು ಇದೇ ಕೆಲಸಗಳನ್ನ. ಮತ್ತು ಇನ್ನೊಂದು ನಮ್ಮ ನಿರ್ದೇಶಕರು ನಿರ್ಮಾಪಕರು ದಯವಿಟ್ಟು ಸಿನಿಮಾ ರೀತಿ ಮಾತ್ರ ಮಾಡಿ. ಸಿನಿಮಾನ ನಮ್ಮ ನಿರ್ದೇಶಕರು ಹಳುಬ್ರು ಇರ್ಬೋದು ಹೊಸಬ್ರು ಇರ್ಬೋದು, ಈ ನಿರ್ದೇಶಕರು ಮಾಡ್ತಾ ಇರೋದು ಪ್ರೊಡ್ಯೂಸರ್ನ ಮೆಚ್ಚೋದಕ್ಕೆ ಜೊತೆಗೆ ಅವ್ರ ಮಗನ ಮೆಚ್ಚೋದಕ್ಕೆ ಇಷ್ಟು ಡುಯೆಟ್ ಸಾಂಗ್ಸ್ಗಳನ್ನ ಹಾಕ್ತಿದ್ದಾರೆ, ಇಷ್ಟು ಹೀರೋಯಿನ್ಸ್ಗಳನ್ನ ಹಾಕ್ತಿದ್ದಾರೆ. ನಿರ್ಮಾಪಕರೇ ನೀವು ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಮಾಡೋದಕ್ಕೆ ಬಂದರೆ ಇಲ್ಲ ಶೋಕಿಗೋಸ್ಕರ ಬರ್ತೀರಾ ಇಲ್ಲ ಸಿನಿಮಾ ಮಾಡೋದಕ್ಕೆ ಬರ್ತೀರಾ, ಇವೆರಡನ್ನ ನೀವೇ ಪಾಯಿಂಟ್ ಹಾಕ್ಕೊಳ್ಳಿ. ಶೋಕಿ ಮಾಡಬೇಕು ಅಂತಾನೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಡಿ. ಶೋಕಿ ಮಾಡೋದಕ್ಕೆ ಬೇರೆನೇ ನಿಮ್ಗೆ ಏನೇನೋ ಇರುತ್ತೆ, ಅಲ್ಲಿ ಹೋಗಿ ಶೋಕಿಗಳನ್ನ ಮಾಡಿ. ಸಿನಿಮಾಗೆ ಬಂದು ನೀವು ಶೋಕಿಗಳನ್ನ ಮಾಡಬೇಡಿ, ಸಿನಿಮಾ ರೀತಿ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಡಿ. ಮತ್ತು ಪೇಪರ್ ವರ್ಕ್, ದಯವಿಟ್ಟು ಪೇಪರ್ ವರ್ಕಿಗೆ ನಮ್ಮ ನಿರ್ದೇಶಕರಿಗೆ ಟೈಮ್ ಕೊಡಿ. ನೀವು ಪೇಪರ್ ವರ್ಕಿಗೆ ಪ್ರೀ ಪ್ರೊಡಕ್ಷನ್ಗಳಿಗೆ ನಮ್ಮ ನಿರ್ದೇಶಕರಿಗೆ ನೀವು ಎಷ್ಟು ಟೈಮ್ ಕೊಡ್ತೀರೋ, ಎಷ್ಟು ಅಲ್ಲಿ ಅವ್ರಿಗೆ ವ್ಯಾಲ್ಯೂ ಕೊಡ್ತೀರೋ ಅಷ್ಟು ನಿಮ್ಮ ಸಿನಿಮಾಗಳು ಚೆನ್ನಾಗಿ ಬರುತ್ತೆ. ಸಿನಿಮಾ ಮಾಡೋದು ಜನರನ್ನ ಮೆಚ್ಚೋದಕ್ಕೆ ಹೊರತು ನಿರ್ಮಾಪಕರನ್ನ ಮೆಚ್ಚೋದಿಕ್ಕಲ್ಲ. ಇಷ್ಟು ಪಾಯಿಂಟ್ಸ್ಗಳು ನಮ್ಮ ನಿರ್ದೇಶಕರಲ್ಲಿ ಇರಲಿ ಅಂತ ನಾನು ತುಂಬ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಏಕೆ ಅಂತಂದರೆ ನಮ್ಮ ಹಳುಬ್ರು ನಿರ್ದೇಶಕರು ತುಂಬ ಸಿನಿಮಾಗಳನ್ನ ಮಾಡಿ ಸಿನಿಮಾಗಳನ್ನ ಕೊಟ್ಟಿರೋರು ಕೂಡ ಇವತ್ತು ಪ್ರೊಡ್ಯೂಸರ್ಸ್ನ ಮೆಚ್ಚೋದಕ್ಕೆ ಸಿನಿಮಾ ಮಾಡ್ತಿದ್ದೀರಾ. ನೀವುಗಳು ನಮ್ಮಂಥ ಹೊಸ ನಿರ್ದೇಶಕರಿಗೆ ಪಾಠ ಹೇಳ್ಕೊಡೋವಂಥ ವ್ಯಕ್ತಿಗಳಾಗಿದ್ದು ಆ ಸ್ಥಾನದಲ್ಲಿ ನೀವಿದ್ದು ನೀವು ಯಾರನ್ನೋ ಒಬ್ರನ್ನ ಮೆಚ್ಚೋದಕ್ಕೆ ಸಿನಿಮಾ ಮಾಡಿದರೆ ನಿಮ್ಮನ್ನು ನೋಡಿ ನಾವು ಕಲಿಯುವಂಥದ್ದು ಏನೂ ಇರೋದಿಲ್ಲ. ಇದಿಷ್ಟು ಈ ಎಪಿಸೋಡಿನ ವಿಷಯ ಆಗಿದೆ. ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಿಲ್ಲ ಅನ್ನೋದನ್ನ ಹೇಳೋದನ್ನ ಬಿಟ್ಟು ದಯವಿಟ್ಟು ನೀವು ಮಾಡೋ ಸಿನಿಮಾಗಳನ್ನ ನೀವೇ ಒಂದ್ಸಲ ಅಲ್ಲ 4 ಸಲ ಅಲ್ಲ 5 ಸಲ ಕುತ್ಕೊಂಡು ನೋಡಿ. ನಿಮಗೆ ಇಷ್ಟ ಆಯಿತಾ? ಖಂಡಿತವಾಗ್ಲೂ ಜನರಿಗೂ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆಗ್ತಿಲ್ಲ ಅಂತ ಅಂದಮೇಲೆ ಜನಗಳಿಗೂ ಕೂಡ ಇಷ್ಟ ಆಗಲ್ಲ. ನೀವು ಮಾಡಬೇಕಾಗಿರೋದು ನನ್ನ ಪ್ರಕಾರ ಇಷ್ಟು. ಫಸ್ಟು ಒಳ್ಳೆ ನಿರ್ಮಾಪಕರನ್ನ ಚಾಯ್ಸ್ ಮಾಡ್ಕೊಳ್ಳಿ. ನಿರ್ಮಾಪಕರೇ ನೀವು ಒಳ್ಳೆ ನಿರ್ದೇಶಕರನ್ನ ಚಾಯ್ಸ್ ಮಾಡ್ಕೊಳ್ಳಿ. ಕಥೆನ ಚೆನ್ನಾಗಿರೋದನ್ನ ಬಿಲ್ಡ್ ಮಾಡ್ಕೊಳ್ಳಿ. ಶೋಕಿ ಮಾಡೋದನ್ನ ನಿಲ್ಲಿಸಿ ಸಿನಿಮಾಗೆ ಬಂದು ಸಿನಿಮಾ ರೀತಿ ಮಾಡಿ. ಆಗ ಸಿನಿಮಾಗೂ ಒಳ್ಳೆ ಪೇಮೆಂಟ್ ರಿಟರ್ನ್ ಬರುತ್ತೆ. ಜೊತೆಗೆ ಆ ಸಿನಿಮಾದಲ್ಲಿ ಹೀರೋ ಮತ್ತು ಆರ್ಟಿಸ್ಟ್ಗಳನ್ನೆಲ್ಲ ಕೂಡ ನಮ್ಮ ಜನಗಳು ಒಪ್ಕೊಳ್ತಾರೆ. ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು. ಇದರಲ್ಲಿ ಏನಾದರೂ ನಮ್ಮ ಸಿನಿಮಾದವರಿಗೆ ನಮ್ಮ ಫಿಲ್ಮ್ ಚೇಂಬರ್ ಅವರಿಗೆ ಇನ್ಯಾಗೋ ಮತ್ತೊಬ್ಬರಿಗೂ ಬೇಜಾರಾಗಿದ್ದರೆ ಅದಕ್ಕೆ ನಾನು ಜವಾಬ್ದಾರಿಗಳಲ್ಲ. ಯಾಕೆ ಅಂತಂದರೆ ಈಗಿನ ಪ್ರೆಸೆಂಟ್ ಸಿಚುವೇಶನು ನಮ್ಮ ಸಿನಿಮಾ ಇಂಡಸ್ಟ್ರಿ ನಡೀತಾ ಇರೋದೇ ಹೀಗೆ. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಜೊತೆಗೆ ನೋಡಿರೋ ನಿಮ್ಮೆಲ್ಲರಿಗೂ ನಿಮ್ಮ ಶ್ರೀಪಲ್ಲವಿ ಮಾಡುವ ಧನ್ಯವಾದಗಳು.